ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಕ್ತಿ, ತಲೆ ತುಂಬಾ ನೋತಿದ್ಯಾ? ನಿಂಗೆ ಗ್ರಾಟಿಟ್ಯೂಡ್ ಅಂದ್ರೆ ಏನು ಗೊತ್ತಾ? ನಿನ್ನನ್ನೇ ಕೇಳ್ತಿರೋದು, ಅರ್ಥ ಗೊತ್ತಾ ಅಂತ. ತಮಾಷೆ ಮಾಡ್ತಿದ್ಯಾ? ಅಲ್ಲ, ನಿನ್ನ ಅಪಾಯದಿಂದ ಪಾರ್ ಮಾಡಿದ್ದೀನಿ, ಅದಕ್ಕೊಂದು ಥ್ಯಾಂಕ್ಸ್ ಆದ್ರೂ ಹೇಳಿದ್ಯಾ? ಅಯ್ಯೋ ಸಾರಿ, ಮರ್ತೆ ಬಿಟ್ಟಿದ್ದೆ. ಈಗಲೂ ಸುಮ್ಮನೆ ಆಗ್ಬಿಟ್ಟಲ್ಲ? ಥ್ಯಾಂಕ್ ಯು ಸೋ ಮಚ್. ಸಾಕು, ನಾನು ಕೇಳಿದ್ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಿನ್ನ ಫೋಟೋನ ನಮ್ ಶ್ರೀಕಾಂತ್ ಅಣ್ಣನ ಮೊಬೈಲ್ಗೆ ವಾಟ್ಸ್ಆಪ್ ಮಾಡ್ಬಿಡು. ನನ್ನ ಫೋಟೋನ ನಿಮ್ಮ ಅಣ್ಣಂಗೆ ಕಳಿಸ್ಬೇಕಾ? ಯಾಕೆ? ಯಾಕಂದ್ರೆ ನಾಳೆ ಅರ್ಶಿನ ಕಟ್ಟೆ ತುಂಬಾ ನಿನ್ ಫೋಟೋ ಸಮೇತ ಪೋಸ್ಟರ್ ನಲ್ಲಿ ನನ್ನ ಕಾಪಾಡಿದ ಆದಿತ್ಯನ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಫ್ಲೆಕ್ಸ್ ಪೋಸ್ಟರ್ ಮಾಡಿ ಅಂಟಿಸ್ತೀನಿ. ಆಯ್ತಾ? ನಿಂದು ಯಾಕೋ ಜಾಸ್ತಿ ಆಯ್ತು. ನಿಂದು ಜಾಸ್ತಿ ಆಯ್ತು. ನಾನ್ ನಿನ್ನ ಮಧುರೈ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದೆ. ಅವಾಗ ನೀನು ನನಗೇನಾದ್ರೂ ಥ್ಯಾಂಕ್ಸ್ ಹೇಳ್ದಾ? ಜಾಸ್ತಿ ಯೋಚನೆ ಮಾಡ್ಬೇಡ, ನೀನೇನು ಹೇಳಲಿಲ್ಲ. ಇವತ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಿರ್ಬೋದು, ಆದ್ರೆ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೋಬೇಡ. ಬೇಡ ತಾಯಿ, ಏನು ಕೇಳ್ಬೇಡ. ಏನೋ ತಲೆನೋವು ಅಂತ ಡಲ್ಲ ಕೂತಿದ್ಯಾ ಅಂದ್ಬಿಟ್ಟು ಕನ್ಸನಿಂದ ಕೇಳಿದ್ರೆ ಓವರ್ ಆಗಿ ಮಾತಾಡ್ತೀಯಾ? ಸುನಾಮಿ ಆಡ್ದಂಗೆ ಆಡ್ತೀಯಲ್ಲೇ. ಅಯ್ಯ, ಅದ್ ಯಾವಾಗ ಹೆಂಗಿರ್ತೀಯ ಅಂತಾನೆ ಹೇಳಕ್ಕಾಗಲ್ಲ. ನಿನ್ ಥ್ಯಾಂಕ್ಸ್ ಏನ್ ನಂಗೆ ಬೇಕಾಗಿಲ್ಲ, ವಾಪಸ್ ತಗೋ. ಕೊಟ್ಟಿದ್ದನ್ನ ನಾನು ವಾಪಸ್ ತಗೊಳ್ಳೋದಿಲ್ಲ, ನೀನೇ ಇಟ್ಕೋ. ನಾನು ಅಷ್ಟೇ, ಬೇಡ ಅನ್ಸಿದ್ನ ನನ್ನ ಹತ್ರ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ. ನೀನೇ ವಾಪಸ್ ತಗೋ. ನೀನೇ ತಾನೇ ಕೇಳಿದ್ದು. ಕೇಳಿ ತಪ್ಪು ಮಾಡ್ಬಿಟ್ಟೆ ಮಹಾತಾಯಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಹಾಗ ಬಾ ದಾರಿಗೆ. ಭಕ್ತಿ, ನೀವ್ ಯಾವಾಗ್ಲೂ ಹೀಗೇನಾ? ಸಾರಿ ಮೇಡಮ್, ನಿಮ್ ಮುಂದೆ ನಿಮ್ ಹುಡುಗನ್ಗೆ ಏನೇನೋ ಹೇಳ್ಬಿಟ್ಟೆ. ಹಾಳದ್ ನನ್ನ ತಲೆಗೆ, ಇದೆಲ್ಲ ಹೊಳಿಯೋದೇ ಇಲ್ಲ. ಐ ಆಮ್ ರಿಯಲಿ ಸಾರಿ ಮೇಡಮ್. ಹೇ, ಹಾಗೇನೂ ಇಲ್ಲ. ಆಕ್ಚುಲಿ ಆದಿತ್ಯ ಬೇರೆ ಜೊತೆಗೆಲ್ಲ ತುಂಬಾ ಕಮ್ಮಿ ಮಾತಾಡೋದು. ನಿನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾನಲ್ವಾ, ಅದಕ್ಕೆ ಕೇಳ್ದೆ. ಅಯ್ಯೋ ಮೇಡಮ್, ಅವ್ನು ನನ್ನ ಜೊತೆ ಮಾತಾಡಲ್ಲ, ಬರೀ ಜಗಳ ಆಡ್ತಾನೆ. ಈ ಗೂಳಿ ನಿಮ್ ಜೊತೆ ಅದೇಗ್ ಪ್ರೀತಿಯಿಂದ ಮಾತಾಡ್ತಾನೆ ಅಂತ ನೋಡ್ಬೇಕು. ಯಾಕೆ? ನೋಡಿ, ನೀವ್ ಇವ್ನ ಪಕ್ಕ ಕೂತಿದ್ರು ಅದ್ ಹೇಗ್ ಮುಖ ಗಂಟಾಕೊಂಡಿದ್ದಾನೆ ಅಂತ. ಲವ್ವರ್ಸ್ ಅಂದ್ರೆ ಹೆಂಗಿರ್ಬೇಕು? ಗೋಳಿ, ನನಗೆ ನಿದ್ರೆ ಬರ್ತಿದೆ. ನಿದ್ದೆ ಬಂದ್ರೆ ಮಲ್ಕೋ. ಮೇಡಮ್, ನಿಮ್ ರೊಮ್ಯಾಂಟಿಕ್ ಮಾತನ್ನ ಆಡ್ಬೋದು, ನಾನೇನ್ ಕೇಳಿಸ್ಕೊಳ್ಳೋದಿಲ್ಲ.